ನೀಟ್ ಅಭ್ಯರ್ಥಿ ತಡವಾಗಿ ಬಂದಿದ್ದಕ್ಕೆ ಟ್ರಾಫಿಕ್ ಕಾರಣವಲ್ಲ. ನೀಟ್ ಪರೀಕ್ಷೆ ವಿಚಾರದಲ್ಲಿ ಬಿಜೆಪಿ ಜೆಡಿಎಸ್ಗೆ ಭಾರಿ ಮುಜುಗರ ಆಗಿದೆ. ಈಗ ನೀಟ್ ಅಭ್ಯರ್ಥಿ ತಡವಾಗಿ ಬಂದಿದ್ದಕ್ಕೆ ಟ್ರಾಫಿಕ್ ಕಾರಣ ಅಲ್ಲ. ನೀಟ್ ಪರೀಕ್ಷೆ ವಿಚಾರದಲ್ಲಿ ಇದೀಗ ಬಿಜೆಪಿ ಜೆಡಿಎಸ್ಗೆ ಭಾರಿ ಮುಜುಗರ. ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದ ದಳಪತಿಗಳು, ಕಮಲ ಕಲಿಗಳು. ಪರೀಕ್ಷೆ ತಪ್ಪಲು ಕೈ ಕಾರಣ ಎಂದಿದ್ದ ವಿಪಕ್ಷಗಳ ನಾಯಕರು. ಬಿಕೆ ಹರಿಪ್ರಸಾದ್ ಪದಗ್ರಹಣ ಕಾರ್ಯಕ್ರಮ ಅಂತ ಆರೋಪ ಕೂಡ ಮಾಡಲಾಗಿತ್ತು. ಬೆಂಗಳೂರು ಪೊಲೀಸರ ಫ್ಯಾಕ್ಟ್ ಚೆಕ್ನಲ್ಲಿ ಅಸಲಿ ಸತ್ಯ ರಿವೀಲ್ ಆಗಿದೆ. ನೀಟ್ ಅಭ್ಯರ್ಥಿ ತಡವಾಗಿ ಬಂದಿದ್ದಕ್ಕೆ ಇದೀಗ ಟ್ರಾಫಿಕ್ ಕಾರಣ ಅಲ್ಲ. ನೀಟ್ ಪರೀಕ್ಷೆ ವಿಚಾರದಲ್ಲಿ ಬಿಜೆಪಿ ಜೆಡಿಎಸ್ಗೆ ಭಾರಿ ಮುಜುಗರ ಉಂಟಾಗಿದೆ. ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು ದಳಪತಿ ಹಾಗೆ ಕಮಲ ನಾಯಕರು. ಪರೀಕ್ಷೆ ತಪ್ಪಲು ಕಾಂಗ್ರೆಸ್ ಕಾರಣ ಅಂತ ನೇರವಾಗಿ ಆರೋಪ ಮಾಡಿತು ವಿಪಕ್ಷದ ನಾಯಕರುಗಳು. ಇದೀಗ ಬಿಕೆ ಹರಿಪ್ರಸಾದ್ ಪದಗ್ರಹಣ ಕಾರ್ಯಕ್ರಮ ಅಂತ ಕೂಡ ಆರೋಪವನ್ನ ಮಾಡಿದ್ರು. ಬೆಂಗಳೂರು ಪೊಲೀಸರ ಫ್ಯಾಕ್ಟ್ ಚೆಕ್ನಲ್ಲಿ ಅಸಲಿ ಸತ್ಯ ರಿವೀಲ್ ಆಗಿದೆ. ಈ ಕುರಿತಾಗಿ ನೀಟ್ ಅಭ್ಯರ್ಥಿ ತಡವಾಗಿ ಬಂದಿದ್ದಕ್ಕೆ ಟ್ರಾಫಿಕ್ ಕಾರಣವಲ್ಲ ಅನ್ನುವಂತಹ ಸತ್ಯ ಈಗ ಬಂದಿರುವಂತದ್ದು. ನೀಟ್ ಪರೀಕ್ಷೆ ವಿಚಾರದಲ್ಲಿ ಬಿಜೆಪಿ ಜೆಡಿಎಸ್ಗೆ ಭಾರಿ ಮುಜುಗರ ಉಂಟಾಗಿದೆ. ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಂತಹ ಬಿಜೆಪಿ ಹಾಗೆ ದಳಪತಿ ನಾಯಕರು ಈಗ ಪರೀಕ್ಷೆ ತಪ್ಪಲು ಕಾಂಗ್ರೆಸ್ ಕಾರಣ ಅಂತ ಕೂಡ ವಿಪಕ್ಷ ನಾಯಕರು ಕಿಡಿಕಾರಿದ್ರು, ಆರೋಪವನ್ನ ಮಾಡಿದ್ರು ಕೂಡ. ಬಿಕೆ ಹರಿಪ್ರಸಾದ್ ಅವರ ಪದಗ್ರಹಣ ಕಾರ್ಯಕ್ರಮ ಅಂತ ಕೂಡ ಒಂದಷ್ಟು ಮಂದಿ ಆರೋಪ ಮಾಡಿದ್ರು. ಇದೀಗ ಬೆಂಗಳೂರು ಪೊಲೀಸರ ಫ್ಯಾಕ್ಟ್ ಚೆಕ್ನಲ್ಲಿ ಅಸಲಿ ಸತ್ಯ ರಿವೀಲ್ ಆಗಿದೆ. ಇನ್ನು ನಿನ್ನೆ ನಡೆದಂತಹ ನೀಟ್ ಪರೀಕ್ಷೆಯಲ್ಲಿ ಅಭ್ಯರ್ಥಿ ತಡವಾಗಿ ಬಂದಿದ್ದಕ್ಕೆ ಟ್ರಾಫಿಕ್ ಕಾರಣ ಅಲ್ಲ ಅಂತ ಈಗ ಗೊತ್ತಾಗಿರುವಂಥದ್ದು. ನೀಟ್ ಪರೀಕ್ಷೆ ವಿಚಾರದಲ್ಲಿ ಬಿಜೆಪಿ ಜೆಡಿಎಸ್ಗೆ ಈಗ ಭಾರಿ ಮುಜುಗರ ಉಂಟಾಗಿದೆ. ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿರುವಂಥದ್ದು ಬಿಜೆಪಿ ಹಾಗೆ ಜೆಡಿಎಸ್ನ ನಾಯಕರು. ಪರೀಕ್ಷೆ ತಪ್ಪಲು ಕಾಂಗ್ರೆಸ್ಸೇ ನೇರ ಕಾರಣ ಅಂತ ಕೂಡ ವಿಪಕ್ಷ ನಾಯಕರು ಆರೋಪವನ್ನ ಮಾಡಿದ್ರು. ಬಿಕೆ ಹರಿಪ್ರಸಾದ್ ಅವರ ಕಾರ್ಯಕ್ರಮ ಕೂಡ ಇತ್ತು. ಆ ಒಂದು ಕಾರ್ಯಕ್ರಮದಿಂದಲೇ ಈ ರೀತಿಯಾಗಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಅಭ್ಯರ್ಥಿಗೆ ಪರೀಕ್ಷೆ ಮಿಸ್ ಆಗಲು ಟ್ರಾಫಿಕ್ ಜಾಮ್ ಕಾರಣವಲ್ಲ. ಮನೆಯಿಂದ ತಡವಾಗಿ ಹೊರಟಿದ್ದ ಕಾರಣ ಇದೀಗ ವಿಳಂಬಕ್ಕೆ ಪ್ರಮುಖ ಕಾರಣ. ಲೇಟ್ ಆಗಿರುವುದರಿಂದ ಜೊತೆಗೆ ತಪ್ಪು ಮಾರ್ಗದ ಆಯ್ಕೆ ಕೂಡ ಕಾರಣ. ಬಿಕೆ ಹರಿಪ್ರಸಾದ್ ಪದಗ್ರಹಣದಿಂದ ಟ್ರಾಫಿಕ್ ಎಂದಿದ್ದ ವಿಪಕ್ಷಗಳು. ಸಂಚಾರಿ ಪೊಲೀಸರಿಂದ ಸಿಸಿಟಿವಿ ದೃಶ್ಯ ಪರಿಶೀಲಿಸಿ ಫ್ಯಾಕ್ಟ್ ಚೆಕ್ ಮಾಡಲಾಗಿದೆ. ಅಭ್ಯರ್ಥಿ ಮತ್ತು ಪೋಷಕರೊಂದಿಗಿನ ಸಂಭಾಷಣೆ ಡೀಟೇಲ್ಸ್ ಕೂಡ ಲಭ್ಯ ಆಗಿರುವಂತದ್ದು. ಮಾರ್ಗ ವಿಶ್ಲೇಷಣೆಯ ಆಧಾರದ ಮೇಲೆ ಅಧಿಕೃತ ವರದಿ ಈಗ ಸಿದ್ಧ ಆಗಿದೆ. ನೀಟ್ ಪರೀಕ್ಷೆ ವಿದ್ಯಾರ್ಥಿಗಳಿಗೆ 1:30ಕ್ಕೆ ಕಟ್ ಆಫ್ ಟೈಮ್ ಇತ್ತು. 1:15ಗೆ ವಿದ್ಯಾರ್ಥಿನಿ ಆರ್ಟಿ ನಗರದ ಮನೆಯಿಂದ 12:57ಕ್ಕೆ ಹೊರಟಿದ್ದಾಳೆ. ಮನೆಯಿಂದ ಪರೀಕ್ಷಾ ಕೇಂದ್ರಕ್ಕೆ 1:33ಕ್ಕೆ ಆಗಮಿಸಿರುವಂತದ್ದು ವಿದ್ಯಾರ್ಥಿನಿ. ಶಾರ್ಟ್ ಕಟ್ ಇದ್ರೂ ಕೂಡ ಲಾಂಗ್ ರೂಟ್ ಆಯ್ಕೆ ಮಾಡಿಕೊಂಡಿರುವಂತದ್ದು. ಅಭ್ಯರ್ಥಿಗೆ ಪರೀಕ್ಷೆ ಮಿಸ್ ಆಗಲು ಟ್ರಾಫಿಕ್ ಜಾಮ್ ಕಾರಣ ಅಲ್ಲ ಅಂತ ಈಗ ಸತ್ಯ ರಿವೀಲ್ ಆಗಿದೆ. ಪೊಲೀಸರು ಅಭ್ಯರ್ಥಿಗಳ ಚಲನೆಗೆ ಅನುಕೂಲ ಮಾಡಿಕೊಟ್ಟಿದ್ರು. ಆ ದಿನ ಸಂಚಾರ ಸಾಮಾನ್ಯವಾಗಿತ್ತು ಅಂತ ಪೊಲೀಸರು ಈಗ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಬೆಂಗಳೂರು ಪೊಲೀಸರ ಫ್ಯಾಕ್ಟ್ ಚೆಕ್ನಲ್ಲಿ ಅಸಲಿ ಸತ್ಯ ಬಹಿರಂಗ ಆಗಿರುವಂಥದ್ದು. ಅಭ್ಯರ್ಥಿಗೆ ಪರೀಕ್ಷೆ ಮಿಸ್ ಆಗಲು ಟ್ರಾಫಿಕ್ ಜಾಮ್ ಕಾರಣವಲ್ಲ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗಿರುವಂಥದ್ದು. ಮನೆಯಿಂದ ತಡವಾಗಿ ಹೊರಟಿದ್ದೇ ವಿಳಂಬಕ್ಕೆ ಪ್ರಮುಖ ಕಾರಣ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಲೇಟ್ ಆಗಿರೋದ್ರ ಜೊತೆಗೆ ತಪ್ಪು ಮಾರ್ಗದ ಆಯ್ಕೆ ಕೂಡ ಪ್ರಮುಖ ಕಾರಣ ಆಗಿದೆ. ಬಿಕೆ ಹರಿಪ್ರಸಾದ್ ಅವರ ಪದಗ್ರಹಣದಿಂದ ಯಾವುದೇ ಟ್ರಾಫಿಕ್ ಜಾಮ್ ಉಂಟಾಗಿಲ್ಲ. ಟ್ರಾಫಿಕ್ ಆಗಿತ್ತು ಅಂತ ವಿಪಕ್ಷಗಳು ಆರೋಪ ಮಾಡಿತ್ತು. ಈಗ ಸಂಚಾರಿ ಪೊಲೀಸರಿಂದ ಸಿಸಿಟಿವಿ ದೃಶ್ಯಾವಳಿಯನ್ನ ಕೂಡ ಪರಿಶೀಲನೆ ಮಾಡಿತ್ತು. ಅಭ್ಯರ್ಥಿ ಮತ್ತು ಪೋಷಕರೊಂದಿಗಿನ ಸಂಭಾಷಣೆಯ ಡೀಟೇಲ್ಸ್ ಅನ್ನ ಕೂಡ ಕಲೆಕ್ಟ್ ಮಾಡಿದ್ದಾರೆ. ಮಾರ್ಗ ವಿಶ್ಲೇಷಣೆಯ ಆಧಾರದ ಮೇಲೆ ಅಧಿಕೃತ ವರದಿಯನ್ನ ಸಿದ್ಧ ಮಾಡಿರುವಂತದ್ದು ಪೊಲೀಸರು. ನೀಟ್ ಪರೀಕ್ಷೆ ವಿದ್ಯಾರ್ಥಿಗಳಿಗೆ 1:30 ಸಮಯ ಇತ್ತು. 1:30ಕ್ಕೆ ಬರಬೇಕು ಅಂತ ವಿದ್ಯಾರ್ಥಿನಿ ಆರ್ಟಿ ನಗರದ ಮನೆಯಿಂದ 12:57ಕ್ಕೆ ಹೊರಟಿದ್ದಾರೆ.
ಜೊತೆಗೆ ಮನೆಯಿಂದ ಪರೀಕ್ಷಾ ಕೇಂದ್ರಕ್ಕೆ 1:33 ಆಗಮಿಸಿರುವಂಥದ್ದು. ಶಾರ್ಟ್ ಕಟ್ ಇದ್ರೂ ಕೂಡ ಲಾಂಗ್ ರೂಟ್ ಆಯ್ಕೆ ಮಾಡಿಕೊಂಡಿದ್ದಾರೆ. ಇದೇ ಇಲ್ಲಾಗಿರುವಂತಹ ಪ್ರಮುಖ ಕಾರಣ. ತಡವಾಗಿ ಬಂದಿರೋದಕ್ಕೆ ಅಭ್ಯರ್ಥಿಗೆ ಈಗ ಪರೀಕ್ಷೆ ಮಿಸ್ ಆಗಲು ಟ್ರಾಫಿಕ್ ಜಾಮ್ ಕಾರಣ ಅಲ್ಲ ಅಂತ ಪೊಲೀಸರು ಅಭ್ಯರ್ಥಿಗಳ ಒಂದು ಚಲನೆಗೆ ಅನುಕೂಲ ಮಾಡಿಕೊಟ್ಟಿದ್ರು. ಆ ದಿನ ಸಂಚಾರ ಸಾಮಾನ್ಯವಾಗಿತ್ತು ಅಂತ ಕೂಡ ಪೊಲೀಸರು ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ.